ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ ನಮ್ಮ RX ಬೈಕ್ಗೆ ಡಬಲ್ ಮೀಟ್ರ್ ಹಾಕ್ಸ್ಬೇಕಾಗಿತ್ತು. ಆ್ಯಕ್ಚುಲಿ 135 4 ಸ್ಪೀಡ್ಗೆ ಸಿಂಗಲ್ ಮೀಟ್ರ್ ಬರೋದು. ನಾವು ಅಪ್ಗ್ರೇಡ್ ಮಾಡಿಸ್ತಾಯಿದ್ದೋ ಡಬಲ್ ಮೀಟ್ರ್ ಹಾಕ್ಸ್ಬೇಕು ಅಂತ. ಡಬಲ್ ಮೀಟ್ರ್ ಹಾಕ್ಸೋಕ್ಕೂ ಮುಂಚೆ ಫಸ್ಟು ಕೀ ಸೆಟ್ ಬರುತ್ತಲ್ಲ, ಕೀ ಆನ್ ಆಫ್ ಮಾಡೋದು, ಅದನ್ನು ಸಪ್ರೇಟ್ ಹಾಕ್ಸ್ಬೇಕಾಗುತ್ತೆ. ಯಾಕಂದರೆ 135 4 ಸ್ಪೀಡ್ಗೆ ಮೀಟ್ರ್ ಅಟ್ಯಾಚ್ ಬರೋದು. ಡಬಲ್ ಮೀಟ್ರ್ ಹಾಕ್ಸೋದಕ್ಕೆ ಸಿಂಗಲ್ಲಾಗಿ ಸಪ್ರೇಟಾಗಿ ಹಾಕ್ಸ್ಬೇಕಾಗುತ್ತೆ ಕೀ ಸೆಟ್ನ. ಆಮೇಲೆ ಮತ್ತೆ ಮೀಟ್ರನ್ನ ಡಬಲ್ ಮೀಟ್ರನ್ನ ಸಪ್ರೇಟಾಗಿ ಮತ್ತೆ ಹಾಕ್ಸ್ಬೇಕಾಗುತ್ತೆ. ಈ ಥರ ಪ್ರೋಸೆಸ್ ಇರೋದು. ಇದ್ರದ್ದು ಪ್ರೋಸೆಸ್ ಹೆಂಗಿರುತ್ತೆ ಏನು ಅಂತ ನಾವು ವೀಡಿಯೋದಲ್ಲಿ ತೋರಿಸ್ತೀವಿ, ಮುಂದೆ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಲೈಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿಬಿಟ್ಟು ಹೋಗಿ. ನಿಮ್ಮ ಅನಿಸಿಕೆ ಏನು, ಹೇಗಿದೆ ವೀಡಿಯೋ, ಮತ್ತು ನನ್ನ ವೀಡಿಯೋದಲ್ಲಿ ಏನೇನು ತಪ್ಪಾಗಿದೆ, ಆ ತಪ್ಪನ್ನು ಹೆಂಗೆ ಸರಿಪಡಿಸ್ಕೋಬೇಕು ಅಂತ ನೀವು ಒಂದು ಕಮೆಂಟ್ ಹಾಕ್ಬಿಟ್ಟು ಹೋದರೆ ನನಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನನಗೇನು ಗೊತ್ತಾಗಲ್ಲ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನನ್ನ ವೀಡಿಯೋ ಹೇಗಿದೆ ಏನು ಅಂತ. ನನ್ನಿಂದ ಏನಾದ್ರು ಬದಲಾವಣೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ಅದನ್ನು ಬದಲಾವಣೆ ಮಾಡೋದ. ನೀವು ಕಮೆಂಟ್ ಹಾಕಿದ್ರೇ ನನಗೆ ಗೊತ್ತಾಗೋದು. ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ವೀಡಿಯೋ ಫುಲ್ ನೋಡಿ. ಗೈಸ್, ನಾನು ಇವತ್ತು ಹೇಳ್ದಂಗೆ ಕೀ ಸೆಟ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಕೀ ಸೆಟ್ ಹಾಕ್ಸೋದಕ್ಕೆ ಕೀ ಸೆಟ್ ತರಬೇಕಾಗಿತ್ತು. ಕೀ ಸೆಟ್ ತರೋದಕ್ಕೆ ನಾವು ಡಬಲ್ ರೋಡ್ಗೆ ಹೋಗಿದ್ದೋ. ಡಬಲ್ ರೋಡ್ಗೆ ಹೋಗಿ ಕೀ ಸೆಟ್ ತರಬೇಕಾದ್ರೆ ನಮ್ಮ ಹುಡುಗ ಯಾವುದೋ ಒಂದು ಹಾಡು ಹೇಳ್ತೀನಿ ನೋಡು ಮಚ್ಚ ಅಂತ ಅಂದ. ಹಾಡು ಅಂದ್ಬಿಟ್ಟು ನಾನು ಕೂತಿದ್ದೆ. ನೋಡಿ ಯಾವ ಹಾಡು ಅಂತ. ಓಡಿಸ್ತಾರೋ ಗಾಡಿನ RX 135ಗೆ ಝೆಡ್ದು ಸೆಂಟ್ರಲ್ ಕೀ ಸಿಸ್ಟಮ್ ಹಾಕ್ಸ್ತಾಯಿದ್ದೋ. ನಾವೇ ಫಿಟ್ ಮಾಡ್ತಾಯಿದ್ದೀವಿ. ಒಂದು ವೇಳೆ ಇದ್ರ ಪ್ರೈಸ್ ಡೀಟೇಲ್ಸ್ ನೀವು ತಿಳ್ಕೊಬೇಕು ಅಂತಿದ್ರೆ ಕಮೆಂಟಲ್ಲಿ ಪ್ರೈಸ್ ಅಂತ ಹಾಕಿ. ಇದ್ರ ಪ್ರೈಸ್ ಎಷ್ಟಾಯಿತು ಏನು ಅಂತ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಈ ಕೀ ಸಿಸ್ಟಮ್ ತೆಗೆದುಬಿಟ್ಟು ಇಲ್ಲಿ ಸೆಂಟ್ರಲ್ ಕೀ ಸಿಸ್ಟಮ್ ಬರ್ತದೆ, ಅದನ್ನು ಫಿಟ್ ಮಾಡ್ತಾಯಿದ್ದೀವಿ ಈಗ. ನೋಡಿ, ಇವೆಲ್ಲ ಸ್ಯಾಂಪಲ್ ಅಷ್ಟೇ ನಾವು ಮಾಡ್ತಿರೋದು. ಅಸಲಿ ಆಟ ಇನ್ನೂ ಬೇರೆಯೇ ಐತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲುಕ್ಕಿಗೆ ಅಷ್ಟೇ ಇದು ಮಾಡ್ತಾ ಇರೋದು, ಬರೀ ಲುಕ್ಕಿಗೆ ಅಷ್ಟೇ ಮಾಡ್ತಾ ಇರೋದು. ಇಂಜಿನ್ ಏನೂ ಮುಟ್ಟೆ ಇಲ್ಲ ಅಂದ್ಕೊಳ್ಳಿ. ಅದ್ರದ್ದು ನೆಕ್ಸ್ಟ್ ಬರ್ತದೆ ಫ್ರೆಂಡ್ಸ್. ಇನ್ನೂ ಬೇಜಾನ್ ಬರೋದೈತೆ. ಬೋರ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಲ್ಲ, ಬೇರೆ ಥರ ಬೋರೋದು. ಡಿಸ್ಕ್ಲೋಸ್ ಮಾಡಬಾರ್ದು CCನ, ಬೇರೆ ಥರ ಬೋರು ಬಾಯ್ ಅಷ್ಟೇ. ನೋಡಿ, ಕ್ಯಾಪ್ ತೆಗೆದ್ರೆ ಹಿಂಗಿರುತ್ತೆ. ಇವಾಗ ನಾವು ತಂದಿರೋ ಕೀ ಇಲ್ಲಿ ಬಂದು ಕೂರುತ್ತೆ. ಸ್ಟಾಕ್ತು ಇಲ್ಲೈತೆ. ಇದಕ್ಕೆ ಯಾವ ಕೀ ಬೇಕಾದ್ರೂ ಹಾಕ್ಬಿಡ್ಬೋದು. ಅದು ನಾವು ತಂದಿರೋ ಕೀಗೀಗ ಯಾವುದೋ ಕೀನೂ ಆಗಲ್ಲ. ನೋಡಿ, ಝೆಡ್ದು ಸೆಂಟ್ರಲ್ ಲಾಕ್ ಸಿಸ್ಟಮ್ ಈ ಥರ ಬರ್ತದೆ. ಇದು ಹ್ಯಾಂಡ್ ಲಾಕ್ ಮಾಡೋದು. ಇದು ಇಗ್ನಿಷನ್ ಕೀ ಆನ್ ಆಫ್ ಮಾಡೋದು. ಕೀಗಳು ಇಲ್ಲೇ ಇರುತ್ತೆ. ಇದ್ರ ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಎಲ್ಲಿ ಸಿಗುತ್ತೆ ಮೈಸೂರಲ್ಲಿ ಏನು ಅಂತ ನಾನು ಹೇಳ್ತೀನಿ. ಇದ್ರ ಪ್ರೈಸು ನಾನೇ ಹೇಳ್ತೀನಿ, ಕಮೆಂಟ್ ಮಾಡಿ. ಸಾಕಾಗೈತೆ ಇನ್ನೇನು. ನೋಡಿ, ಜಿಡ್ದಿದು ಓಪನ್ ಮಾಡಿದ್ರೆ ಹಿಂಗೆ ಇರುತ್ತೆ. ಇಷ್ಟು ಇದು ಇಲ್ಲಿ ಹಿಂಗೆ ಸೆಂಟ್ರಲ್ ಕೂರಬೇಕಿದು. ಈಗ ಸೆಂಟ್ರಲ್ ಕೂರಬೇಕು. ಇದು ಹೋಗ್ಬಿಡುತ್ತೆ, ಇದು ಬರುತ್ತೆ. ಈಗ ನೋಡಿ, ಹ್ಯಾಂಡಲ್ ಹಾಕ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇಲ್ಲೇ ಬರ್ತದೆ. ದಾವೆ ಅಂಟಿಸ್ಬೇಕು ಕಣಲು, ಕಳ್ಕೋಬೇಕಾಯ್ತು ನಾವು. ಈ ಥರ ಎಲ್ಲ ಅನ್ಸೋದು ಇದನ್ನ. ಹ್ಯಾಂಡ್ ಲಾಕ್ತು ಇದು ಬರುತ್ತೆ. ಇಲ್ಲಿ ಲಾಕ್ ಮಾಡಿದ್ರೆ ಹ್ಯಾಂಡ್ ಲಾಕು, ಇಲ್ಲಿ ಇದು ಬರುತ್ತೆ ಲಾಕ್ ಆಗೋದು. ಅದನ್ನು ವೆಲ್ಡ್ ಕೊಡಬೇಕು. ಇಲ್ಲಿಗೆಲ್ಲ ಇದು ಇಲ್ಲಿಗೆ ವೆಲ್ಡ್ ಮಾಡಿಸ್ಬೇಕು. ಆ ವೆಲ್ಡ್ ಮಾಡಿಸೋದು ಹೆಂಗೆ ಏನು ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ನೋಡಿ. ನೋಡಿ, ಇದು ಆನ್ ಮಾಡೋದು, ಇದು ಆಫ್ ಮಾಡೋದು. ನಾವು ನಾರ್ಮಲ್ ಸ್ಪೆಂಡ್ರ್ ಗಾಡಿಗಳಿಗೆಲ್ಲ ಹಿಂಗೆ ಅಮುಕ್ಬಿಟ್ಟು ತಿರಿತೀವಲ್ಲ, ಹಂಗೆ ಅಮುಕ್ಬಿಟ್ಟು ತಿರಿದ್ರೆ ಆಗೋಲ್ಲ. ಇಲ್ಲಿ ನೋಡಿ, ಅಮುಕ್ಬಿಟ್ಟು ತಿರಿದ್ರೆ ಆಗೋಲ್ಲ. ಹಿಂಗೆ ಅಮುಕ್ಬಿಟ್ಟು ಹಿಂಗೆ ತೆತ್ತಿದ್ರೆ ಆಮೇಲೆ ನಾರ್ಮಲಾಗಿ ತಿರ್ಗಿಸಿದ್ರೆ ಆಯ್ತದೆ. ನೋಡ್ಕೊಳ್ಳಿ, ಈಗ ಆಗಲ್ಲ ಇದು. ಹಿಂಗೆ ಅಮುಕ್ಬಿಟ್ಟು ಹಿಂಗೆ ಎತ್ತಿದ್ರೆ
ಆವಾಗ ಹಿಂಗೆ ಲಾಕ್ ಆಯ್ತದೆ, ಹ್ಯಾಂಡ್ ಲಾಕು ನೋಡಿ. ನಾವು ಅಮುಕ್ಬಿಟ್ಟು ಹಿಂಗೆ ತಿರ್ಸಿದ್ರೆ ಆಗಲ್ಲ, ಅಮುಕ್ಬಿಟ್ಟು ಎತ್ತಿದಾಗ ಹ್ಯಾಂಡ್ ಲಾಕ್ಗೆ ಕೂರುತ್ತೆ, ಆವಾಗ ನಾರ್ಮಲ್ ಹಿಂಗೆ ತಿರ್ಸಿದ್ರೆ ಹ್ಯಾಂಡ್ ಲಾಕ್ ಆಗುತ್ತೆ. ಇಷ್ಟೇ ಇದ್ರ ಟ್ರಿಕ್ಸು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಫ್ರಂಟು ಡೂಮು ಇಂಡಿಕೇಟ್ರು ಎಲ್ಲ ಇದು ಸ್ವಲ್ಪ ಬಿಚ್ಕೋಬೇಕು. ಇದಾಗೈತೆ, ಪೋರ್ಟ್ ಆಗೈತೆ, ಇಂಡಿಕೇಟರ್ನು ಸ್ವಲ್ಪ ಟ್ಯೂನಿಂಗ್ ಆಗೈತೆ. ಇವೆಲ್ಲನೂ ಬಿಚ್ಚಿದ್ರೇ ಅದು ಹಾಕೋಕ್ಕಾಗೋದು. ಅಯ್ಯೋ ಡಬಲ್ ಮೀನಿಂಗು ಸರ್. ಮೀಟ್ರಿಗೆ ಕನೆಕ್ಷನ್ ಆಗಿರೋ ವೈರು ಬಿಚ್ಕೋಬೇಕು. ಈ ಕೀ ಹಾಕ್ತಿರೋ ಉದ್ದೇಶ ಈ ಸಿಂಗಲ್ ಮೀಟ್ರ್ ತೆಗೆದು ಡಬಲ್ ಮೀಟ್ರ್ ಹಾಕೋಕ್ಕೆ. ಆ ಕಾರಣಕ್ಕೆ ನಾವು ಈ ಥರ ಕೀ ಝೆಡ್ ಕೀ ಇದು ಆಲ್ಟ್ರ್ ಮಾಡ್ತಿರೋದು. ಸಿಂಗಲ್ ಕೀ ಇರೋರು, ಸಿಂಗಲ್ ಮೀಟ್ರ್ ಇರೋರು ಯಾರು ಹಾಕ್ಸೋಕ್ಕೆ ಹೋಗ್ಬಿಡಿ ಸಿಂಗಲ್ ಕೀನ. ಲೈಟ್ ಬರ್ನು ಇನ್ನು ನೋಡಿ ಲೈಟು ಅದೆಷ್ಟು ಬರ್ನ್ ಆಗೈತೆ ಇದು. ಈ ಲೈಟ್ನ ಅದೆಷ್ಟು ಚೇಂಜ್ ಮಾಡಿಸಿದೆವೋ, ಮೀಟ್ರ್ ಲೈಟ್ ಇದು ಬರ್ನ್ ಆಯ್ತಾನೆ ಇರುತ್ತೆ. ಯಾಕಂದರೆ ನಮ್ಮದು ಸಿ ಡಿ ಹಾಕ್ಸಿದ್ದೀವಿ ಬೇರೆ, ಆ ಸಿ ಡಿ ಪವರ್ ತಡೆಯೋಕ್ಕಾಗದೆ ಕರೆಂಟ್ ಪಾಸ್ ಆಗೋದಕ್ಕೆ ಎಲ್ಲ ಬರ್ನ್ ಆಯ್ತಾ ಇರ್ತವೆ. ನೋಡಿ ಇದು ಹೊಡೆದೋಗೈತೆ, ಚೇಂಜ್ ಮಾಡಿಸ್ಬೇಕು. ಈ ಥರ ಎಲ್ಲ ರಿಮೂವ್ ಮಾಡಿ ಮಡಿಕೋಬೇಕು. ಈ ಥರ ರಿಮೂವ್ ಮಾಡಿ ಬರೀ ಹ್ಯಾಂಡ್ಲು ಮಾತ್ರ ಇರಬೇಕಾಯ್ತದೆ. ಅದನ್ನು ಫಿಟ್ ಮಾಡಬೇಕಾದ್ರೆ ಎಲ್ಲ ರಿಮೂವ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಈ ಬೋಲ್ಟು ಅಲ್ಲಿಗೆ ಲಾಕ್ ಆಗಬೇಕು. ಅದಕ್ಕೆ ಉದ್ದ ಬೇಕು ಬೋಲ್ಟು. ಈ ಬೋಲ್ಟು ಉದ್ದ ಬೇಕು. ಆಮೇಲೆ ಈ ಥರ ಬಂದು ಹಿಂಗೆ ಕೂತ್ಕೋತದೆ. ಇದರಿಂದ ಮುಂದಕ್ಕೆ ಡಬಲ್ ಮೀಟ್ರು ಹಿಂಗೆ ಟ್ಯೂನಿಂಗ್ ಅಡಿದ್ರೆ ಗಂಡಿದ್ದಿಲ್ಲ. ಆಟ ಪಡ್ಸ್ಕೋಬೇಕಾಯ್ತು. ಮ್ಯಾಸ್ಟ್ರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಪೆಟ್ರೋಲ್ ತಂದು ಈಗ ಹಾಕ್ತಾಯಿದ್ದೀವಿ. ನೋಡಿ ಕೈಯೆಲ್ಲ ಫುಲ್ ಆಯಲ್ ಆಗ್ಬಿಡೈತೆ, ಕರ್ಗಾಗ್ಬಿಡೈತೆ. ಇಲ್ಲ ನೋಡಿ ಇದು ಕರ್ಗೈತೆ. ಇದಕ್ಕೂ ಡಿಫ್ರೆನ್ಸ್ ಇಲ್ಲ ಇದಕ್ಕೂ ಅಷ್ಟು ಕರ್ಗಾಗ್ಬಿಡೈತೆ. ಇಲ್ಲಿ ನೋಡಿ ಹಳೆ ನಟ್ಟು ಈ ಸೈಜ್ ಐತೆ, ಹೊಸ ನಟ್ಟು ತಗೊಬಂದು ಈ ಸೈಜ್ ಐತೆ. ನೋಡಿ ಸ್ಟಾಕ್ದು ಸಿಂಗಲ್ ಮೀಟ್ರ್ ಇರ್ಬೇಕಾರೆ ಇಷ್ಟು ಉದ್ದದ ನಟ್ಟ ಆಯ್ತದೆ. ಇದಕ್ಕೂ ಅರ್ಧ ಇಂಚು ಹೆಚ್ಚು ಕಡಿಮೆ ಐತೆ. ಇಷ್ಟು ಉದ್ದದ ನಟ್ಟಾಗಬೇಕು ಝೆಡ್ ಕೀದು ಅಟ್ಯಾಚ್ ಮಾಡೋಕ್ಕೆ. ಈಗ ನೋಡಿ ಅಟ್ಯಾಚ್ ಮಾಡ್ತೀವಿ. ಇದು ಹೊಸ ನಟ್ಟು 15 ರೂಪಾಯಿ ಇದು ಅಷ್ಟೇ. ಇದು ಯಾವುದು ಅಳಿತದಲ್ಲ ಅದು ಸೈಕು. ನೋಡಿ ಈ ಥರ ಟೂಲ್ಸ್ ಇರಬೇಕು ಟೈಟ್ ಮಾಡೋಕ್ಕೆ. ನೋಡಿ ಈ ಥರ ಟೂಲ್ಸ್ ಇರಬೇಕು ಅದನ್ನು ಟೈಟ್ ಮಾಡೋಕ್ಕೆ, ನಟ್ ಟೈಟ್ ಮಾಡೋಕ್ಕೆ. ಸ್ಕೂಡ್ ಇರಬೇಕು. ಕೀ ಆಫು ಹಿಂಗೆ ಅಮುಕ್ಬಿಟ್ಟು ಹಿಂಗೆ ತಿರುಗಿದ್ರೆ ಹ್ಯಾಂಡ್ ಲಾಕು. ನೋಡಿ ಈ ಐಡಿನ ಯಾರು ಫಾಲೋ ಮಾಡಿಬಿಡಿ. ಇನ್ನೊಂದು ಐಡಿ ಹೇಳ್ತೀನಿ, ಅದನ್ನು ಮಾಡಿ 135 ರೈಡರ್ ಅಂತ. ಇದು ಮಾಡಿ ಓನ್ಲಿ ಫಾರ್ ಫ್ಲಡ್ ಪರ್ಪಸ್. ಇದಕ್ಕೆ ಹುಡುಗರು ಮಾತ್ರ ಮಾಡಿ, ಹುಡುಗಿರು ಮಾಡಿ, ಹುಡುಗಿರು ಮಾಡಬೇಡಿ. ಇದ್ರದ್ದು ಏನೇನು ಕನೆಕ್ಷನ್ ಇದೆ ಇದ್ರದ್ದೆಲ್ಲ ಕನೆಕ್ಷನ್ ಬಿಚ್ಕೋಬೇಕು. ನೋಡಿ ಇದು ಫುಲ್ ಕಳ್ಕೋಬೇಕು, ಆಮೇಲೆ ಆಟ ಸ್ಟಾರ್ಟ್. ಮತ್ತು ಇದ್ರದ್ದು ಹೊಸದನ್ನ ಅಟ್ಯಾಚ್ ಮಾಡಬೇಕು. ನೋಡಿ ಇದ್ರ ವೈರ್ ಬಂದು ಇದ್ರ ಒಳಗಡೆಯಿಂದ ಹಾಕಿ ಎತ್ಕೋಬೇಕು. ಕ್ಲೀನಾಗಿ ಎತ್ಕೊಂಡು ನೋಡಿ
ಎಲ್ಲೆಲ್ಲಿ ಬಿಚ್ಚಿರ್ತೀರ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಆಮೇಲೆ ಮಿಸ್ಸಾಗಿ ಯಾವುದಕ್ಕೆ ಹಾಕ್ಬಿಟ್ರ ನೋಡಿ ತೋರಿಸ್ತೀವಿ. ನೀವು ಹತ್ರ ಬಂದಿದ್ದು ಹಳೆಯದ್ರದ್ದು ಇದಕ್ಕೆ ತೆಗ್ದಿದ್ದೀವಿ, ಹೊಸದು ಈಗ ಫಿಟ್ ಮಾಡ್ತಾಯಿದ್ದೀವಿ ನೋಡಿ. ಇಷ್ಟೇ ಫಿಟ್ ಆಯಿತು ನೋಡಿ. ನೋಡಿ ಈಗ ಸ್ಟಾರ್ಟ್ ಮಾಡ್ತೀವಿ. ಕೊಡು ಕಿನ ಹಂಗೆ ಕೊಡು. ಆಫೈದಾ ಗೇರ್ ಹೊಡಿ. ಗೇರ್ ಲೈಟ್ ನೋಡಿ ಆಫ್ ಮಾಡಿದ್ದೀನಿ. ಗೇರ್ ಲೈಟ್ ಅನ್ಸುತ್ತೀರೋ ಬಿಡು. ಈಗ ಗೇರ್ ಲೈತೆ. ಗೇರ್ ಲೈಟ್ ಬಿಡು ನೋಡಿ. ಕೀ ಆನ್ ಮಾಡೋದು ಅಷ್ಟೇ. ಸೆಟ್ ಆಯಿತು. ಎಲ್ಲ ಇಟ್ಬಿಡ್ಬೇಕಿಲ್ಲಿ. ನೆಕ್ಸ್ಟು ಡಬಲ್ ಮೀಟ್ರ್ ಬರೋಗಂಟ ಹಿಂಗೆ ಓಡಿಸ್ಬೇಕು. ಕಿರಾತಕದಲ್ಲಿ ರಾಕಿ ಬೈ ಅವ್ರು ಓಡಿಸ್ತಾರಲ್ಲ ಆ ಥರ. ಇಂಡಿಕೇಟ್ರ್ ಎಲ್ಲ ಫಿಟ್ ಮಾಡ್ಕೋಬೇಕು, ಬೋಲ್ಟ್ ಹಾಕೊಂಡು. ಮತ್ತು ಇಂಡಿಕೇಟ್ರ್ ಕನೆಕ್ಷನ್ ಎಲ್ಲ ಕೊಡ್ಕೋಬೇಕು ನೋಡಿ. ನೋಡಿ ಹೆಡ್ಲೈಟ್ತಿದ್ದು ಎಲ್ಲೆಲ್ಲಿ ಹೆಗ್ಗೆ ಬಿಚ್ಚಿದ್ರೆ ಹಂಗಂಗೆ ಹಾಕ್ಬಿಡಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಕನೆಕ್ಟ್ ಮಾಡ್ದೋ ಈ ವೈರ್ನೆಲ್ಲ ಒಳಗೆ ತಿರ್ಬಿಟ್ಟು ಹಂಗಲ್ಲ ಕಣ ಇದು ಕೊಡಲಿ. ಮತ್ತು ಹಿಂಗೆ ಫಿಟ್ ಮಾಡೋದು ಅಷ್ಟೇ. ನೋಡಿ ಫಿಟ್ಟಿಂಗ್ ಆಯಿತು. ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡೋದೆ. ಹಿಂಗೆ ಹಾಕ್ಬಿಡೋದೆ ಇಷ್ಟೇ. ಫಿಟ್ಟಿಂಗ್ ಆಯ್ತದೆ. ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ. ನೋಡಿ ಕಿರಾತಕದಲ್ಲಿ ಎಷ್ಟು ಓಡಿಸ್ತಾರ ರಾಕಿ ಬೈ, ಆ ಥರ ಫೀಲಲ್ಲ ಅವನು ಹುಡುಗ. ಆಯಿತು. ಫೈನಲ್ ಲುಕ್ಕು ನೋಡಿ. ಅದು ಎಕ್ಸೆಲ್ ತೆಗಿಸ್ಬೇಕದು ಪ್ರಿಂಟು ಡೂಮ್ನ ತೆಗಿಸ್ತೀವಿ. ಎಲ್ಲ ಫಿಟ್ಟಿಂಗ್ ಆದಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದೋ. ನಮ್ಮ ಶಿಷ್ಯ ಬಂದ್ಬಿಟ್ಟು ನಾನು ವೀಲಿ ಹೊಡಿತೀನಿ ಅಣ್ಣ ನನ್ನ ಯೂಟ್ಯೂಬ್ಗೆ ಹಾಕಿ ಅಂತಂದ. ನೋಡಿ ಹೆಂಗೆ ಹೊಡಿತಾನೆ ವೀಲಿ ಅಂತ. ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಅಲ್ಲಿವರೆಗೂ